ಕಾಂಗ್ರೆಸ್ ಪಡೆಯಲ್ಲಿ ಅಧಿಕಾರ ಹಂಚಿಕೆಯ ಸಂಘರ್ಷ ಮತ್ತಷ್ಟು ಜೋರಾಗ್ತಾ ಇದೆ. ಸಿಎಂ ಅಂಡ್ ಟೀಮ್ಗೆ ಗೊಂದಲವನ್ನ ಮೂಡಿಸಿದೆ ಡಿಕೆ ಬ್ರದರ್ಸ್ ನಡೆ. ಕೈಪಡೆಯಲ್ಲಿ ಅಧಿಕಾರ ಹಂಚಿಕೆ ಸಂಘರ್ಷ ಮತ್ತಷ್ಟು ಜೋರಾಗಿದೆ. ಕಾಂಗ್ರೆಸ್ನಲ್ಲಿ ಜೋರಾಯಿತು ಕುರ್ಚಿಯ ಕದನ. ಸಿಎಂ ಅಂಡ್ ಟೀಮ್ಗೆ ಗೊಂದಲ ಮೂಡಿಸಿದ ಡಿಕೆ ನಡೆ. ನಾಯಕತ್ವ ಬದಲಾವಣೆಯು ಮತ್ತೆ ದೆಹಲಿಗೆ ಶಿಫ್ಟ್ ಆಯ್ತಾ? ಹಾಗಾದ್ರೆ ವರಿಷ್ಠರ ಭೇಟಿಯಾಗಿ ಡಿಸಿಎಂ ಡಿಕೆ ಯಶಸ್ವಿಯ ಆದಂತಹ ಹಿನ್ನೆಲೆಯಲ್ಲಿ ಸಿದ್ದು ಬಣಕ್ಕೆ ಚೆಕ್ಮೇಟ್ ಕೊಟ್ರ ಡಿಕೆ ಸಹೋದರರು ಎನ್ನುವಂತಹ ಪ್ರಶ್ನೆ ಕೂಡ ಉದ್ಭವವಾಗಿದೆ. ಹೈಕಮಾಂಡ್ ಬಳಿ ಹಕ್ಕೊತ್ತಾಯ ಮಾಡಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರು ಅಧಿಕಾರ ಹಂಚಿಕೆಯ ಬಗ್ಗೆ ತೀರ್ಮಾನಕ್ಕೆ ಬನ್ನಿ ಅಂತ ಡಿಕೆ ಹೇಳಿದ್ದಾರಂತೆ. ನಾಯಕತ್ವ ಬದಲಾವಣೆಗೆ ಇದು ಸೂಕ್ತವಾದಂತಹ ಸಮಯ ಅಂತ ಕೂಡ ಮನವರಿಕೆಯನ್ನ ಮಾಡಿದ್ದಾರಂತೆ. ಆದರೆ ಸದ್ಯಕ್ಕೆ ನಾಯಕತ್ವ ಬದಲಾವಣೆ ಇಲ್ಲ ಎನ್ನುವಂತಹ ಮಾಹಿತಿ ಕೂಡ ವಿಶ್ವಾಸದಲ್ಲಿದ್ದಂತಹ ಸಿದ್ದರಾಮಯ್ಯ ಅವರ ಬಣಕ್ಕೆ ಈಗ ಆತಂಕ ಕೂಡ ಶುರುವಾಗಿದೆ ಎನ್ನಲಾಗ್ತಾ ಇದೆ. ನೋಡಿ, ಸಿಎಂ ಅಂಡ್ ಟೀಮ್ಗೆ ಗೊಂದಲ ಮೂಡಿಸಿದೆ ಡಿಕೆ ಬ್ರದರ್ಸ್ ನಡೆ ಅಂತಾನೆ ಹೇಳ್ಬೋದು. ಮೊದಲು ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಆನಂತರ ಡಿಕೆ ಸುರೇಶ್ ಅವರು ಕೂಡ ಪ್ರಯಾಣವನ್ನು ಬೆಳೆಸ್ತಾರೆ. ಇಬ್ಬರೂ ಸೇರಿ ಕೆಸಿ ವೇಣುಗೋಪಾಲ್ ಅವರನ್ನ ಕೂಡ ಭೇಟಿ ಮಾಡ್ತಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಕೂಡ ಭೇಟಿ ಮಾಡ್ತಾರೆ. ಆನಂತರ ರಾಹುಲ್ ಗಾಂಧಿ ಅವರನ್ನ ಕೂಡ ಭೇಟಿ ಮಾಡಿರುವಂಥದ್ದು. ಇದು ನಿಜಕ್ಕೂ ಕೂಡ ರಾಜ್ಯ ರಾಜಕೀಯದಲ್ಲಿ ಏನೋ ಬದಲಾವಣೆ ಆಗೋದಂತೂ ಖಂಡಿತ ಎನ್ನುವಂತಹ ಎಲ್ಲ ಊಹಾಪೋಹಗಳಿಗೂ ಕೂಡ ಒಂದಷ್ಟು ಪುಷ್ಟಿಯನ್ನ ತುಂಬಿರುವಂಥದ್ದು. ನಾಯಕತ್ವ ಬದಲಾವಣೆಯ ಚೆಂಡು ಮತ್ತೆ ದೆಹಲಿ ನಾಯಕರ ಅಂಗಳಕ್ಕೆ ಶಿಫ್ಟ್ ಆಗಿದೆ. ಹೈಕಮಾಂಡ್ ನಾಯಕರ ಭೇಟಿ ಮಾಡೋಕೆ ಕನಕಪುರ ಬಂಡೆ ಯಶಸ್ವಿಯಾದಂತಹ ಹಿನ್ನೆಲೆಯಲ್ಲಿ ಸಿದ್ದು ಮತ್ತು ಆಪ್ತ ನಾಯಕರಿಗೆ ನಿಜಕ್ಕೂ ಕೂಡ ಚೆಕ್ಮೇಟ್ ಇಟ್ಟಿದ್ದಾರಾ ಹಾಗಾದ್ರೆ ಡಿಕೆ ಬ್ರದರ್ಸ್ ಎನ್ನುವಂತಹ ಪ್ರಶ್ನೆ ಕೂಡ ಎದ್ದಿರುವಂಥದ್ದು. ನೋಡಿ, ದೆಹಲಿ ನಾಯಕರ ಮುಂದೆ ತಮ್ಮ ಹಕ್ಕೊತ್ತಾಯವನ್ನ ಕೂಡ ಮಾಡಿದ್ದಾರಂತೆ ಡಿಕೆ ಶಿವಕುಮಾರ್ ಅವರು. ನಿನ್ನೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾತನಾಡಿದಂತಹ ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನ ಮನವರಿಕೆ ಮಾಡಿದ್ದಾರೆ, ಅಂದ್ರೆ ಒಪ್ಪಿಸುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ನಾಯಕತ್ವ ಬದಲಾವಣೆ ಮಾಡೋಕೆ ಇದು ಸೂಕ್ತವಾದಂತಹ ಸಮಯ ಎನ್ನುವಂತಹ ಅರ್ಥೈಕೆಯನ್ನ ಮಾಡಿದ್ದಾರಂತೆ. ಸದ್ಯ ಬದಲಾವಣೆ ಇಲ್ಲ ಎನ್ನುವಂತಹ ವಿಶ್ವಾಸದಲ್ಲಿದ್ದಂತಹ ಸಿದ್ದು ಬಣಕ್ಕೆ ಎಲ್ಲೋ ಒಂದು ಕಡೆ ಆತಂಕ ಕೂಡ ಶುರುವಾಗಿದೆ ಡಿಕೆ ಬ್ರದರ್ಸ್ ಅವರ ಈ ನಡೆ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಹೈಕಮಾಂಡ್ ನಾಯಕರ ಮುಂದೆ ಡಿಕೆ ಶಿವಕುಮಾರ್ ಅವರು ಯಾವ ದಾಳವನ್ನ ಉರುಳಿಸಿದ್ದಾರೆ ಎನ್ನುವಂತಹ ಗೊಂದಲದಲ್ಲಿ ಸಿದ್ದು ಬಣ ಇರುವಂತದ್ದು.